ನಮಸ್ಕಾರ ಸ್ನೇಹಿತರೆ, ತನಿಷಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಉರಿಗಡ್ಲೆಯನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಕಡಲೆನ ತಗೊಂಡಿದ್ದೀನಿ. ಇದನ್ನು ಮೊದಲು ಈ ಥರ ನೀಟಾಗಿ ತೊಳ್ಕೊಬೇಕು. ಯಾವುದೇ ರೀತಿಯ ನೆನೆಸಿಡುವಂತಹ ಅವಶ್ಯಕತೆ ಇಲ್ಲ. ಚೆನ್ನಾಗಿ ತೊಳ್ಕೊಳ್ಳಿ ಅದನ್ನು. ಈ ಥರ ನೀಟಾಗಿ ತೊಳ್ಕೊಂಡು ನೋಡಿ, ಈ ಥರ ನೀಟಾಗಿ ತೊಳ್ಕೊಬೇಕು. ಅದಾದಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಲಿಕ್ಕೆ ಬಿಡಬೇಕು. ಕಾಟನ್ ಬಟ್ಟೆ ಹಾಕಿ ಅದನ್ನು ನೀಟಾಗಿ ಒಣಗಿಸ್ಕೊಳ್ಳಿ. ಪೂರ್ತಿಯಾಗಿ ಡ್ರೈ ಆಗಬೇಕು ಅದು. ಸ್ವಲ್ಪನೂ ನೀರಿನ ಅಂಶ ಇಲ್ಲದೆ ಇರೋ ರೀತಿ ನೀವು ಅದನ್ನು ಒಣಗಿಸ್ಕೋಬೇಕಾಗತ್ತೆ. ಓಕೆ, ನೋಡಿ, ಒಣಗಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಕಂಪ್ಲೀಟಾಗಿ ಒಣಗಿದೆ, ಇದು ನೋಡ್ತಾ ಇರ್ಬೋದು. ಓಕೆ, ಇವಾಗ ಯಾವ ಥರ ಮಾಡಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಉಪ್ಪನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಪೂರ್ತಿಯಾಗಿ ಜಾಸ್ತಿ ಬಿಸಿ ಆಗಬೇಕು ಉಪ್ಪು. ಉಪ್ಪು ಕಾದ್ಮೇಲೆ ಅದಕ್ಕೆ ನಾನು ಈ ಕಡಲೆನ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಈ ಥರ ಉರಿತಾ ಬನ್ನಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದೊಂದೇ ಅದು ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲ್ಗಡೆ ಇರುವಂತಹ ಸಿಪ್ಪೆ ಒಂದೊಂದೇ ಬಿಟ್ಕೊಳ್ತಾ ಬರುತ್ತೆ. ನೋಡ್ತಾ ಇರ್ಬೋದು, ಒಂದೊಂದೇ ಆಗ್ತಾ ಇದೆ. ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ, ಅಲ್ಲೊಂದು ಇಲ್ಲೊಂದು ಸಿಡಿತಾ ಇದೆ. ಉಪ್ಪು ಚೆನ್ನಾಗಿ ಬಿಸಿ ಆದಮೇಲೆ ಅದು ಆಗುತ್ತೆ. ಹಾಗೆ ತಣ್ಣಗಿದ್ರೆ ಆಗೋದಿಲ್ಲ, ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಒಂದೊಂದೇ ಆಗ್ತಾ ಇದೆ. ನೋಡಿ, ನೋಡ್ತಾ ಇರ್ಬೋದು. ಸಿಂಪಲ್ ಫ್ರೆಂಡ್ಸ್, ಈ ಥರ ಉರಿಗಡ್ಲೆನ ಮಾಡ್ಕೊಳ್ಳೋದು. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೋಡ್ತಾ ಇರ್ಬೋದು, ಬರ್ತಾ ಇದೆ ಒಂದೊಂದೇ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳು ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.